ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಉತ್ತರಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ, ಒಳ್ಳೆಯ ವಾರ. ಆದರೆ ಅಷ್ಟಮಿ ಇರುವುದರಿಂದಾಗಿ ಶುಭ ಕಾರ್ಯಗಳನ್ನ ವಾರದಲ್ಲಿ ಒಂದು ಸೋಮವಾರವೋ ಬುಧವಾರವೋ ಗುರುವಾರವೋ ಶುಕ್ರವಾರವೋ ಅಷ್ಟಮಿಯೋ ಇದು ಬಂದುಬಿಟ್ರೆ ಅಷ್ಟಮಿ, ನವಮಿ, ಚತುರ್ದಶಿ, ಕೃಷ್ಣಪಕ್ಷ ಚತುರ್ದಶಿ, ಕೃಷ್ಣ ಪಕ್ಷದಿಂದ ಹೀಗೆಲ್ಲ ಒಳ್ಳೆ ಮಾಸವೂ ಇದೆ, ಒಳ್ಳೆ ಪಕ್ಷ ಇದೆ, ತೊಂದರೆ ಇಲ್ಲ. ಆದರೆ ಹೀಗೆ ಏನು ಅಷ್ಟಮಿ ಇತ್ಯಾದಿಗಳು ಬಂದಾಗ ಸ್ವಲ್ಪ ಮೊದಲಿನ ತಗೋತೀನಿ, ಯಾಕೋ ಈ ದಿವಸ ಸೋಮವಾರವಾಗಿದೆ, ಅಷ್ಟಮಿ ತಿಥಿ ಇದೆ. ವಾರದ ಮಟ್ಟಿಗೆ ಶುಭ ವಾರ, ಆದರೆ ಅಷ್ಟಮಿ ಶುಭ ಕಾರ್ಯಗಳಿಗೆ ವರ್ಜ್ಯ, ಅಂದರೆ ಬಿಡಬೇಕು. ಅಷ್ಟಮಿಯಲ್ಲಿ ಮಾಡಲ್ಲ ಸಾಮಾನ್ಯವಾಗಿ. ಅಷ್ಟಮಿ ದಿವಸ ಅಮ್ಮನವ್ರ ಪ್ರಾರ್ಥನೆ, ಅಷ್ಟಮಿ, ನವಮಿ, ಚತುರ್ದಶಿ ಇವುಗಳಲ್ಲಿ ಅಮ್ಮನವ್ರ ಪ್ರಾರ್ಥನೆ ಮಾಡಿಕೊಳ್ಳಿ, ಬಹಳ ಒಳ್ಳೆಯದು. ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಕಸ್ಥಲ ಶೋಭಿತ ಅಂತ ಬರುತ್ತಲ್ಲ ಲಲಿತಾ ಸಹಸ್ರನಾಮದಲ್ಲಿ. ಅಷ್ಟಮಿ ಚಂದ್ರನು ನಾವು ಪ್ರತಿ ದಿವಸ ಚಂದ್ರನ ನೋಡಬೇಕು. ಆ ಬಿದಿಗೆ ಚಂದ್ರ ದರ್ಶನ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರಲ್ಲ, ಅದು ನೋಡಿ ಎಷ್ಟು ಸೊಗಸಾಗಿ ವೃದ್ಧಿ ಚಂದ್ರ ಆಗಿರಬಹುದು. ಆಮೇಲೆ ಪೌರ್ಣಮಿ ಬಂದ ನಂತರದಲ್ಲಿ ಕ್ಷೀಣಿಸ್ತಕ್ಕಂತಹ ಚಂದ್ರ ಆಗಿರಬಹುದು. ಆ್ಯಕ್ಚುಲಾಗಿ ಅದು ವೃದ್ಧಿ ಚಂದ್ರಗೆ ಅಷ್ಟಮಿ ಹೇಳಿದೆ. ಅಷ್ಟಮಿ ಚಂದ್ರ ಅಂದರೆ ಆ ಹಣೆ, ಅಮ್ಮನವರ ಹಣೆ ಹೇಗಿದೆಯಪ್ಪ ಅಂದರೆ ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಕಸ್ಥಲ ಶೋಭಿತ. ಅಷ್ಟಮಿ ಚಂದ್ರನ ಹಾಗಿರುತ್ತೆ ಅಂತ, ಹಾಗಿರುತ್ತೆ ಹಣೆ ಅಂತ. ಅಂದರೆ ಚಂದ್ರನ ಯಾವುದಾದ್ರು ದೋಷಗಳಿದ್ದರೆ ಗೌರಿ ಪ್ರಾರ್ಥನೆಯನ್ನು ಹೇಗೆ ಹೇಳಿದೆಯೋ, ಚಂದ್ರನ ದರ್ಶನವೇ ನಮ್ಮ ಎಷ್ಟೋ ಮನಸ್ಸಿನ ದುಃಖಗಳನ್ನು ಅಳಿಸಿಬಿಡುತ್ತೆ. ಶೋಕಗಳನ್ನು ದುಃಖಗಳನ್ನು ಅಳಿಸುವ ಶಕ್ತಿ ಚಂದ್ರನಿಗಳ. ತಾಯಿ ಅವನ ಮಾತೃಕಾರಕ. ಜ್ಯೋತಿಷ ಶಾಸ್ತ್ರದಲ್ಲಿ ಚಂದ್ರನಿಗೆ ಮಾತೃ ಕಾರಕ ಅಂತ ಕರೀತಕ್ಕಂಥದ್ದು. ಹೀಗಾಗಿ ನಾವು ಸಂಕಟವಾದಾಗ ಹೇಗೆ ನಮ್ಮ ತಾಯಿ ಬಳಿಗೆ ಹೋಗಿ ಹೇಳ್ಕೊಳ್ತೀವೋ ಹಾಗೆ ಚಂದ್ರನ ಆರಾಧನೆ ಮಾಡುವುದರಿಂದ, ಚಂದ್ರನಿಗೂ ಹೇಳಿರ್ತಕ್ಕಂತಹ ದೇವತೆ ಗೌರಿಯ ಆರಾಧನೆ ಮಾಡೋದರಿಂದ ನಮ್ಮ ಶೋಕಗಳು ಮತ್ತು ದುಃಖಗಳು ಇವುಗಳೆಲ್ಲ ಅಳಿಸಿ ಹೋಗುತ್ತೆ. ನೀವು ಪ್ರತಿ ದಿವಸ ಚಂದ್ರ ದರ್ಶನ ಮಾಡಿ, ಎಷ್ಟೋ ಮಟ್ಟಿಗೆ ನಿಮ್ಮ ಮನಸ್ಸು ಬಲಯುತವಾಗುತ್ತೆ, ದೌರ್ಬಲ್ಯ ನಾಶವಾಗುತ್ತೆ. ಎಂಥ ಸಂದರ್ಭದಲ್ಲೂ ಗಟ್ಟಿ ಗುಂಡಿಗೆ ಅಂತೀವಲ್ಲ, ಅದು ಬರೋದು ಎಲ್ಲಿ? ಅಂದರೆ ಮನಸ್ಸು ದೃಢವಾಗಬೇಕು. ಸಂದರ್ಭವನ್ನು ಹೇಗೆ ವಿವೇಚನೆಯಿಂದ ಎದುರಿಸ್ತೀವಿ, ಹೇಗೆ ನಿಂತ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತಲ್ಲ. ಅದಕ್ಕೆ ಬೇಕಾಗಿರೋದು ಸ್ಟಫ್ ಎಲ್ಲಿಂದ ಅಂದರೆ ಮನಸ್ಸಿನದ್ದು. ಹೀಗಾಗಿ ಮನಸ್ಸನ್ನು ಸರಿಪಡಿಸ್ತಕ್ಕಂಥವನು ಚಂದ್ರ. ಹೀಗಾಗಿ ಪ್ರತಿ ದಿವಸ ಚಂದ್ರ ದರ್ಶನ ಮಾಡಿ. ಚಂದ್ರನ ಆಹ್ಲಾದ ಕಿರಣಗಳನ್ನು ನಾವು ಸ್ವೀಕರಿಸ್ತಕ್ಕಂಥದ್ದು. ಅದು ಹೇಗೆ ನೀವು ಗಾಳಿ ಸೇವನೆ ಮಾಡ್ತೀರೋ ಹಾಗೆ ಚಂದ್ರನ ಆ ಒಂದು ಕಿರಣಗಳ ಆಸ್ವಾದನೆಯೂ ಬೇಕಾಗುತ್ತೆ ನಮಗೆ.